ಭಿಕ್ಷೆ ನೀಡಿಲ್ಲ ಅಂತ ವ್ಯಕ್ತಿ ಕೈಲಿರುವಂತಹ ಡೈಮಂಡ್ ರಿಂಗನ್ನೇ ಕಿತ್ಕೊಂಡು ಭಿಕ್ಷುಕ ಎಸ್ಕೇಪ್ ಆಗಿದ್ದಾನೆ. ಆತನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ಗುಜರಾತ್ ಮೂಲದ ಸಾಲತ್ ದಿಲೀಪ್ ಎಂಬಾತ ಬಾಬಾ ವೇಷದಲ್ಲಿ ಬಂದು ಭಿಕ್ಷಾಟನೆ ಮಾಡ್ತಾ ಇದ್ದ. ಆ ವೇಳೆ ಬ್ಯಾಂಕ್ ಉದ್ಯೋಗಿ ಉಜ್ವಲ್ ಎಂಬುವರ ಬಳಿ ಆತ ಭಿಕ್ಷೆ ಕೇಳಿದ್ದಾನೆ. ಭಿಕ್ಷೆ ಕೊಡಲ್ಲ ಅಂತ ಹೇಳಿದ್ದಕ್ಕೆ 4.5 ಲಕ್ಷ ಮೌಲ್ಯದ 10.5 ಗ್ರಾಂ ಡೈಮಂಡ್ ರಿಂಗ್ ಅನ್ನ ಕಿತ್ಕೊಂಡು ಆತ ಎಸ್ಕೇಪ್ ಆಗಿದ್ದಾನೆ. ಇನ್ನು ಸಿಸಿಟಿವಿಯಲ್ಲಿ ಈ ಒಂದು ಫುಟೇಜ್ ಅನ್ನು ಆಧರಿಸಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಇನ್ನು ವಿಚಾರಣೆ ವೇಳೆ ಡೈಮಂಡ್ ರಿಂಗ್ ಅನ್ನ ನುಂಗಿಲ್ಲ, ಬದಲಿಗೆ ಬಾಯಲ್ಲಿ ಹಾಕೊಂಡು ಎಸ್ಕೇಪ್ ಆಗಿದ್ದೀನಿ ಅಂತ ಹೇಳಿ ಆತ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ನೋಡಿ ಎಂಥ ಸ್ಟೋರಿ ಇದು. ಚರ್ಚ್ ಸ್ಟ್ರೀಟ್ನಲ್ಲಿ ಭಿಕ್ಷೆ ಬೇಡೋಕಂತ ಈತ ಬರ್ತಾನೆ. ಗುಜರಾತ್ ಮೂಲದ ಸಾಲತ್ ದಿಲೀಪ್, ಬ್ಯಾಂಕ್ ಉದ್ಯೋಗಿ ಉಜ್ವಲ್ ಬಳಿ ಈತ ಭಿಕ್ಷೆ ಕೇಳ್ತಾನೆ. ಯಾವಾಗ ಅವರು ಕೊಡೋದಿಲ್ಲ, ಮುಂದಕ್ಕೆ ಹೋಗು ಅಂತ ಹೇಳ್ತಾರೋ ಆಗ ಅವ್ರ ಕೈಲಿದ್ದಂಥ 10.5 ಗ್ರಾಮ್ನ ಡೈಮಂಡ್ ವಜ್ರ ಆ ರಿಂಗನ್ನು ಕಿತ್ಕೊಂಡು ಈತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆ ಒಂದು ಉಗ್ರವನ್ನ ಕಿತ್ಕೊಂಡು ನಂತರ ಆತ ಬಾಯಲ್ಲಿ ಹಾಕ್ಕೊಳ್ತಾನೆ. ಆದರೆ ಪೊಲೀಸರು ಆ CCTVಯನ್ನು ನೋಡಿ ಎಲ್ಲೋ ನುಂಗ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡಿರ್ತಾರೆ. ಆದರೆ ಆತ ಬಾಯಲ್ಲಿ ಹಾಕೊಂಡು ಅದನ್ನು ಎಸ್ಕೇಪ್ ಆಗ್ತಾನೆ. ಈಗ ಆ ಒಂದು ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.